ನಮಸ್ಕಾರ ವೀಕ್ಷಕರೇ. ಕುಟುಂಬದ ಆಸ್ತಿ ವಿಭಜನೆಯ ಸಂದರ್ಭದಲ್ಲಿ ನೋಂದಣಿ ಇಲ್ಲದ ಒಪ್ಪಂದಗಳು ಕೂಡ ಮಾನ್ಯ ಆಗುತ್ತೆ ಅಂತ ಹೇಳಿ ಒಂದು ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ನೋಂದಾಯಿಸದ ಕುಟುಂಬ ಇತ್ಯರ್ಥ ಒಪ್ಪಂದವು ಆಸ್ತಿಯ ಶೀರ್ಷಿಕೆಯನ್ನು ಸ್ಥಾಪಿಸಲು ಸಾಧ್ಯವಿಲ್ಲದಿದ್ದರೂ ವಿಭಜನೆಯನ್ನು ಸಾಬೀತುಪಡಿಸುವ ಪುರಾವೆಯು ಸಂಪೂರ್ಣವಾಗಿ ಸ್ವೀಕಾರಾರ್ಹವಾಗಿದೆ ಅಂತ ಹೇಳಿ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈ ತೀರ್ಪು ಕುಟುಂಬಗಳಲ್ಲಿ ಆಸ್ತಿ ವಿವಾದಗಳನ್ನು ಪರಿಹರಿಸುವಲ್ಲಿ ಹೊಸ ದಿಕ್ಕನ್ನು ನೀಡುತ್ತದೆ. ಕೆಳ ನ್ಯಾಯಾಲಯಗಳು ಕಾನೂನು ತಪ್ಪಾಗಿ ಅರ್ಥೈಸಿಕೊಂಡಿವೆ ಎಂದು ತರಾಟೆಗೆ ತೆಗೆದುಕೊಂಡಿದೆ. ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್.ವಿ. ಅಂಜಾನಿ ಅವರಿದ್ದ ತ್ರಿಸದಸ್ಯ ಪೀಠವು ಈ ಪ್ರಕರಣವನ್ನು ವಿಚಾರಣೆ ನಡೆಸಿತ್ತು. ಕರ್ನಾಟಕ ಹೈಕೋರ್ಟ್ ಮತ್ತು ವಿಚಾರಣಾ ನ್ಯಾಯಾಲಯದ ತೀರ್ಪುಗಳನ್ನು ರದ್ದುಗೊಳಿಸಿ ಮೇಲ್ಮನವಿದಾರರ ಪರವಾಗಿ ತೀರ್ಪು ನೀಡಲಾಗಿದೆ. ಇಬ್ಬರು ಸಹೋದರರ ನಡುವೆ 1972ರಲ್ಲಿ ಕುಟುಂಬ ಇತ್ಯರ್ಥ ಒಪ್ಪಂದ ಅಂದ್ರೆ ಪಾಲುಪಟ್ಟಿಯನ್ನು ಮಾಡಿಕೊಂಡಿದ್ರು ಮತ್ತು ಕೆಲವೊಂದು ರಾಜೀನಾಮೆ ನೋಂದಾಯಿತ ಪತ್ರಗಳು ಅಂದ್ರೆ ರಿಲೀಸ್ ಡೇಟ್ಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಈ ಒಂದು ದಾಖಲೆಗಳನ್ನ ಕೆಳ ನ್ಯಾಯಾಲಯಗಳು ನಿರ್ಲಕ್ಷ್ಯ ಮಾಡಿದವೆ. ಈ ದಾಖಲೆಗಳು ಆಸ್ತಿ ವಿಭಜನೆಯನ್ನ ಸ್ಪಷ್ಟವಾಗಿ ಸಾಬೀತುಪಡಿಸುತ್ತಿದ್ದರೂ ಕೆಳ ನ್ಯಾಯಾಲಯಗಳು ಜಂಟಿ ಕುಟುಂಬದ ಆಸ್ತಿ ಎಂದು ಪರಿಗಣಿಸಿ ಸಮಾನ ವಿಭಜನೆಯನ್ನ ಆದೇಶ ಮಾಡಿತ್ತು. ಅಂದ್ರೆ ಒಂದು ಕುಟುಂಬದಲ್ಲಿ ಅವರೇ ಒಂದು ಇತ್ಯರ್ಥಕ್ಕೆ ಬಂದು ಪಾಲುಪಟ್ಟಿಗಳನ್ನ ಮಾಡ್ಕೊಂಡಿರ್ತಾರೆ. ಹಿರಿಯರ ಸಮ್ಮುಖದಲ್ಲಾಗಿರ್ಬೋದು, ಪಂಚಾಯತಿಗಳಲ್ಲಾಗಿರ್ಬೋದು ಪಾಲುಪಟ್ಟಿಗಳನ್ನ ಮಾಡ್ಕೊಂಡು ಅದನ್ನ ರಿಜಿಸ್ಟರ್ ಮಾಡಿಸಿರಲ್ಲ. ಆದರೆ ಕೆಲವೊಬ್ರು ಹಕ್ಕುಗಳನ್ನ ಬಿಡುಗಡೆ ಮಾಡಿಕೊಟ್ಟಿರೋದನ್ನ ರಿಜಿಸ್ಟರ್ ಮಾಡಿಸಿರ್ತಾರೆ. ಆದರೆ ನ್ಯಾಯಾಲಯ ಇದು ಸಮಂಜಸವಾದ ವಿಭಜನೆ ಅಲ್ಲ ಅಂತ ಹೇಳ್ಬಿಟ್ಟು ಈ ವಿಭಜನೆಯನ್ನ ಸಮಾನಾಂತರವಾಗಿ ಮಾಡಬೇಕು ಅಂತೇಳಿ ಆದೇಶವನ್ನ ಮಾಡಿರುತ್ತೆ. ಕೆಳ ನ್ಯಾಯಾಲಯಗಳು ಕಾನೂನನ್ನು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಿಕೊಂಡಿವೆ ಎಂದು ಸುಪ್ರೀಂ ಕೋರ್ಟ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನೋಂದಾಯಿತ ರಾಜೀನಾಮೆ ಪತ್ರಗಳು ಸ್ವತಃ ಮಾನ್ಯವಾಗಿರುತ್ತವೆ ಮತ್ತು ಅವುಗಳ ಅನುಷ್ಠಾನಕ್ಕೆ ಯಾವುದೇ ಹೆಚ್ಚುವರಿ ಷರತ್ತುಗಳ ಅಗತ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ನೋಂದಣಿ ಇಲ್ಲದ ಕುಟುಂಬದ ಇತ್ಯರ್ಥ ಒಪ್ಪಂದವು ಆಸ್ತಿಯ ಮೇಲಿನ ಶೀರ್ಷಿಕೆಯನ್ನು ಸ್ಥಾಪಿಸಲು ಬಳಸಲಾಗದಿದ್ದರೂ ವಿಭಜನೆಯ ಸತ್ಯತೆಯನ್ನು ಸಾಬೀತುಪಡಿಸುವ ಪುರಾವೆಯಾಗಿ ಸಂಪೂರ್ಣವಾಗಿ ಸ್ವೀಕಾರಾರ್ಹವಾಗಿದೆ. ಈ ತೀರ್ಪು ಕುಟುಂಬದ ಆಸ್ತಿ ವಿವಾದಗಳಲ್ಲಿ ನೋಂದಣಿಯ ಕಟ್ಟುನಿಟ್ಟನ್ನು ಸಡಿಲಗೊಳಿಸುತ್ತದೆ. ಕುಟುಂಬ ಇತ್ಯರ್ಥ ಎಂದರೆ ಕುಟುಂಬದ ಸದಸ್ಯರ ನಡುವೆ ಪೂರ್ವಜರ ಆಸ್ತಿ ಅಥವಾ ಜಂಟಿ ಕುಟುಂಬದ ಆಸ್ತಿಯನ್ನು ವಿಭಜಿಸಲು ಅಥವಾ ವಿವಾದಗಳನ್ನು ಪರಿಹರಿಸಲು ಮಾಡಿಕೊಳ್ಳುವ ಲಿಖಿತ ಅಥವಾ ಮೌಖಿಕ ಒಪ್ಪಂದ. ಇದರ ಮುಖ್ಯ ಉದ್ದೇಶವೆಂದರೆ ಕುಟುಂಬದೊಳಗೆ ಶಾಂತಿ ಮತ್ತು ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಭವಿಷ್ಯದಲ್ಲಿ ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳನ್ನು ತಪ್ಪಿಸುವುದು. ಸುಪ್ರೀಂ ಕೋರ್ಟ್ ಈ ಒಪ್ಪಂದಗಳನ್ನು ಪ್ರೋತ್ಸಾಹಿಸಬೇಕು ಎಂದು ಒತ್ತಾಯಿಸಿದ್ದು, ಅವು ಕುಟುಂಬದ ಐಕ್ಯತೆಯನ್ನು ಬಲಪಡಿಸುತ್ತವೆ ಎಂದು ಹೇಳಿದೆ. ಈ ತೀರ್ಪು ಕುಟುಂಬಗಳಲ್ಲಿ ಆಸ್ತಿ ವಿಭಜನೆಯನ್ನು ಸರಳಗೊಳಿಸುತ್ತೆ. ಈ ತೀರ್ಪಿನ ಪ್ರಮುಖ ಅಂಶ ಏನು ಅನ್ನೋದಾದ್ರೆ, ಸುಪ್ರೀಂ ಕೋರ್ಟ್ ತೀರ್ಪು ಕುಟುಂಬದ ಆಸ್ತಿ ವಿವಾದಗಳಲ್ಲಿ ನೋಂದಣಿಯ ಕಡ್ಡಾಯತೆಯನ್ನು ಸಡಿಲಗೊಳಿಸುವ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ಪ್ರಯೋಜನಕಾರಿಯಾಗಿದೆ. ನೋಂದಣಿ ಇಲ್ಲದ ಒಪ್ಪಂದಗಳನ್ನು ಪುರಾವೆಯಾಗಿ ಸ್ವೀಕರಿಸುವುದು ವಿವಾದಗಳನ್ನು ತ್ವರಿತವಾಗಿ ಪರಿಹರಿಸಲು ಸಹಾಯವಾಗುತ್ತದೆ. ಆದರೆ ಶೀರ್ಷಿಕೆಯನ್ನು ಸ್ಥಾಪಿಸಲು ನೋಂದಣಿ ಅಗತ್ಯವೇ ಎಂಬ ನಿಯಮವು ಯಥಾಸ್ಥಿತಿಯಲ್ಲೇ ಉಳಿದಿದೆ. ಈ ತೀರ್ಪು ಕೆಳ ನ್ಯಾಯಾಲಯಗಳಿಗೆ ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕಾನೂನಿನ ಸರಿಯಾಗಿ ಅರ್ಥೈಸುವಿಕೆಯನ್ನು ಒತ್ತಾಯಿಸುತ್ತದೆ ಎಂದು ಹೇಳಿದೆ. ಕುಟುಂಬ ಇತ್ಯರ್ಥಗಳು ಕುಟುಂಬದೊಳಗಿನ ಸಂಬಂಧಗಳನ್ನು ಬಲಪಡಿಸುತ್ತವೆ ಮತ್ತು ದೀರ್ಘಕಾಲದ ವ್ಯಾಜ್ಯಗಳಿಂದ ಕುಟುಂಬಗಳನ್ನು ರಕ್ಷಿಸುತ್ತೆ. ಈ ಒಪ್ಪಂದಗಳು ಲಿಖಿತವಾಗಿರಲಿ ಅಥವಾ ಮೌಖಿಕವಾಗಿರಲಿ ಕುಟುಂಬದ ಐಕ್ಯತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸುಪ್ರೀಂ ಕೋರ್ಟ್ ಈ ಒಪ್ಪಂದವನ್ನು ಪ್ರೋತ್ಸಾಹಿಸುವ ಮೂಲಕ ಕುಟುಂಬಗಳಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಈ ತೀರ್ಪು ಭವಿಷ್ಯದಲ್ಲಿ ಆಸ್ತಿ ವಿಭಜನೆಯ ಪ್ರಕರಣಗಳಿಗೆ ಮಾದರಿಯಾಗಿ ಕಾರ್ಯನಿರ್ವಹಿಸಲಿದೆ. ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಪು ಕುಟುಂಬದ ಆಸ್ತಿ ವಿಭಜನೆಯಲ್ಲಿ ನೋಂದಣಿಯ ಕಟ್ಟುನಿಟ್ಟನ್ನು ಸಡಿಲಗೊಳಿಸುವ ಮೂಲಕ ಸಾಮಾನ್ಯ ಜನತೆಗೆ ದೊಡ್ಡ ಪ್ರಯೋಜನವನ್ನು ನೀಡಿದೆ. ಕುಟುಂಬ ಸದಸ್ಯರು ಆಸ್ತಿ ವಿಭಜನೆಯ ಸಂದರ್ಭದಲ್ಲಿ ಲಿಖಿತ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ಸಾಕ್ಷಿಗಳೊಂದಿಗೆ ದಾಖಲಿಸುವುದು ಉತ್ತಮ. ಆದರೆ ನೋಂದಣಿ ಇಲ್ಲದಿದ್ದರೂ ಈ ಒಪ್ಪಂದಗಳು ಪುರಾವೆಯಾಗಿ ಮಾನ್ಯವಾಗಿರುತ್ತದೆ ಎಂಬ ಭರವಸೆಯನ್ನು ಈ ತೀರ್ಪು ನೀಡಿದೆ. ಕುಟುಂಬಗಳು ಈ ತೀರ್ಪನ್ನು ಬಳಸಿಕೊಂಡು ವಿವಾದಗಳನ್ನು ಸಾಮರಸ್ಯದಿಂದ ಪರಿಹರಿಸಬಹುದಾಗಿದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ಜನರಿಗೆ ಮಾಹಿತಿಯನ್ನು ಹಂಚಲು ಶೇರ್ ಮಾಡಿ. ಧನ್ಯವಾದಗಳು.